ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತಮ್ಮನೇಲಲ್ಲಿ ನಿಮಗೆ ಗೊತ್ತಾಗಿರಬೇಕು ಏನಾಯಿತು ಅಂತ. ನನಗಂತೂ ನಿನ್ನೆಯಿಂದಲೂ ಹೊತ್ತು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ. ಏನಾಯಿತು, ಯಾಕೆ ಅಳ್ತಾ ಇದ್ದೆ ಅನ್ನೋದು ಕೂಡ ರೀಸನ್ ಹೇಳ್ತೀನಿ. ನನ್ನ ಕಣ್ಣು ನೋಡ್ತಾ ಇರ್ಬೋದು ಹೆಂಗಾಗಿದೆ ಅಂತ. ನನಗೆ ಏನು ಮಾಡೋಕ್ಕೂ ಮೂಡಿಲ್ಲ. ನಿನ್ನೆ ಎಲ್ಲ ಮಗಳು ರಿಸಲ್ಟ್ ಬಂದ್ರೂ ಅದನ್ನು ಕೂಡ ಸೆಲೆಬ್ರೇಷನ್ ಕೂಡ ಮಾಡೋಕ್ಕೂ ಕೂಡ ನನ್ನ ಕೈಲಾಗಲಿಲ್ಲ. ಏನಕ್ಕೆ ಅಂತ ಹೇಳ್ತೀನಿ. ಸೊ ನನಗೆ ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ನಿಮಗೆಲ್ಲ ಗೊತ್ತಿರುತ್ತೆ, ನಮ್ಮ ಮನೇಲಿ ಒಂದು ಕಾಕ್ಟೇಲ್ ಪಕ್ಷಿ ಇತ್ತು. ಆ ಪಕ್ಷಿ ನಾವು ಎಷ್ಟು ದೂರದಿಂದ, ಅಂದರೆ ನಾವು ಇಲ್ಲೊಂದು 200 ಮೀಟ್ರು ನಮ್ಮ ಕಾರು ಟರ್ನ್ ಆಗ್ತೈತೆ, ನಮ್ಮದೇ ಗಾಡಿ ಸೌಂಡು, ನಮ್ಮದೇ ಕಾರ್ ಸೌಂಡು, ನಮ್ಮನೆಗೆ ಯಾರೋ ಬಂದರು, ನಮ್ಮನೆಗೆ ಯಾರೋ ಬರ್ತಾ ಇದ್ದಾರೆ ಅನ್ನೋದೆಲ್ಲ ಅದಕ್ಕೆ ಎಷ್ಟು ಚೆನ್ನಾಗಿ ಗೊತ್ತಾಗ್ತಾಯಿತ್ತು. ನನಗೆ ಎದ್ದಿದ ತಕ್ಷಣ ಒಂದು ಅಭ್ಯಾಸ, ಬೆಳಗ್ಗೆ ಎದ್ದ ತಕ್ಷಣ ಬಂದು ಇಲ್ಲಿ ಆಚೆಗಡೆ ಹೊರಗಡೆ ಇಟ್ಟಿರ್ತೀವಿ, ಬಂದ ತಕ್ಷಣ ಅದನ್ನು ನೋಡೋದೊಂದು ಅಭ್ಯಾಸ. ಯಾಕಂದರೆ ಹೊರಗಡೆನೇ ಇರುತ್ತಲ್ವ, ಕೆಳಗಡೆ ಮನೆಯಲ್ಲೆಲ್ಲ ಒಳಗಡೆನೇ ಇತ್ತು. ಇಲ್ಲಿ ಹೊರಗಡೆ ಇಟ್ಟಿರ್ತೀವಿ, ಒಳಗಡೆ ಇಟ್ಕೊಳ್ಳೋಕ್ಕಾಗಲ್ಲ, ಜಾಗ ಇಲ್ಲ ಅಂದ್ಬಿಟ್ಟು. ಅದು ಬಂದ ತಕ್ಷಣನೇ ಬಂದರು ಮಾತಾಡ್ಸೋಕ್ಕೆ ಅಂದ್ಬಿಟ್ಟು ನಮ್ಮ ಹತ್ರ ಬರುತ್ತೆ, ಅಮ್ಮ ಎದ್ದು ಬಂದರು ಅಂತ. ಬೆಳಗ್ಗೆ ನಾನೇನು ಮಾಡಿದೆ, ಎದ್ದು ಬರ್ತಿದ್ದಂಗೆ ಬಾಗಿಲು ತೊಳಿಬೇಕಲ್ಲ, ಆವಾಗ ಬಂದು ಚಿನ್ನಿ ಅಂತ ಅದು ನಾವು ಏನದಕ್ಕೆ ಊಟ ಹಾಕ್ತೀವೋ ಅದು ಹೀಗೆ ಕಚ್ಕೊಂಡು ಹಾಗೇನೆ ಸತ್ತೋಗ್ಬಿಟ್ಟಿತ್ತು. ಅಂದರೆ ಅದು 4 ವರ್ಷ ಆಗಿತ್ತು ತೊಗೊಂಬಂದು ನಾವು. ನನ್ನ ಮಗಳು ಲಾಕ್ಡೌನ್ ಟೈಮಲ್ಲಿ ತುಂಬ ಹಠ ಮಾಡಿದ್ದಕ್ಕೆ, ಅದೊಂದು ಮನೇಲಿರೋದಕ್ಕೆ ತುಂಬ ಬೇಜಾರಾಗ್ತೈತೆ ಅಂತ ಅಂದಿದ್ದಕ್ಕೆ ಒಂದು ಪಕ್ಷಿನ ಕೊಡಿಸಿದ್ದೆ 3,500 ಕೊಟ್ಟು. ತುಂಬ ಅಂದರೆ ಅದು ಎಷ್ಟಿತ್ತು ಅಂತಂದರೆ ಅದ್ರ ಮೇಲೆ ಇದು ಕೂಡ ಬೆಳೆದಿರಲಿಲ್ಲ, ಕೂದಲು ಕೂಡ ಬೆಳೆದಿರಲಿಲ್ಲ. ಅದು ಬರೀ ಒಂದು ಮಾಂಸದ ಮುದ್ದೆ ಥರ ಇತ್ತು. ಆ ಪಕ್ಷಿನ ತೊಗೊಂಬಂದು ಅಷ್ಟು ಕೇರ್ ಮಾಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ವಿ ಅಂತ ಅಂದರೆ, ಪಾಪ ಅವಳು ನಾನಾದರೂ ಅಪರೂಪಕ್ಕೆ ಇದು ಮಾಡ್ತಿದ್ದೆ, ಅವಳು ಜಾಸ್ತಿ ಹಚ್ಕೊಂಡು ಜಾಸ್ತಿ ಚೆನ್ನಾಗಿ ಸಾಕೊಂಡಿದ್ದವಳು. ಫೀಡೆಲ್ಲ ಅವಳೇ ಮಾಡೋದು. ಇವಾಗೂ ಅಷ್ಟೇ, ಯಾವುದೇ ಒಂದು ನಾಯಿ ಆಗಲಿ, ಬೆಕ್ಕಾಗಲಿ, ಯಾವುದೇ ಒಂದು ಇದಾಗಲಿ, ಪ್ರತಿಯೊಂದಕ್ಕೂ ಫೀಡ್ ಮಾಡೋದು ಪೂರ್ತಿಯಾಗಿ ಒಂದು ಬಾಟಲ್ ತೊಗೊಂಬಂದಿರ್ಬೋದು, ಇಲ್ಲ ಅದಕ್ಕೆ ಏನಾದ್ರು ಇದನ್ನ ಹೇಳಿರ್ತಾರೆ, ಸೆರ್ಲಾಕ್ ಥರ ಹೇಳಿರ್ತಾರೆ, ಅದನ್ನೆಲ್ಲ ಪೂರ್ತಿಯಾಗಿ ಅವಳೇ ನೋಡ್ಕೊಳ್ಳೋದು. ಯಾಕಂದರೆ ಅವಳಿಗೆ ತುಂಬ ಪ್ರಾಣಿ ಪಕ್ಷಿ ಅಂದರೆ ತುಂಬಾ ಇಷ್ಟ. ನಾನು ತುಂಬ ದೂರದಿಂದ ನೋಡಿ ಮಾಡ್ತೀನಿ, ಎಲ್ಲ ಸೇವೆನೂ ಮಾಡ್ತೀನಿ. ಬಟ್ ಏನಕ್ಕಪ್ಪ ಅಷ್ಟು ಜಾಸ್ತಿ ಅಟ್ಯಾಚ್ಮೆಂಟು ಮಾಡ್ಕೊಂಬಿಟ್ರೆ ಅವತ್ತು ಏನಾದರೂ ತೊಂದರೆ ಆಯಿತು ಅಂತಂದರೆ ನಾವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋದು ಒಂದು ಅಷ್ಟೇನೆ, ಬೇರೆ ಏನಿಲ್ಲ. ಇವಳಿಗೆ ತುಂಬ ಇಷ್ಟ ಅಲ್ವ, ನಾನು ಹೇಳ್ತಾನೆ ಇರ್ತಿದ್ದೆ. ಒಂದು ಗುಬ್ಬಚ್ಚಿ ಸತ್ತೋದ್ರೂ ಅಷ್ಟೇ ಅಳೋಳು, ಹೊರಗಡೆ ಯಾವ್ದಾದ್ರು ಒಂದು ಪಕ್ಷಿ ಸತ್ರೂ ಅಷ್ಟೇ ಅಳೋಳು. ಒಂದು ಏನಾದ್ರೂ ತುಂಬ ಸೆನ್ಸಿಟಿವ್, ಅಂದರೆ ತುಂಬ ಸೆನ್ಸಿಟಿವ್ ಅವಳು. ಬೆಳಗ್ಗೆ ನೋಡಿದ ತಕ್ಷಣ ನನಗೇನೆ ಏನೋ ಒಂಥರ ಮನೇಲಿ ಮಗುನ ಕಳ್ಕೊಳೋ ಥರ ಫೀಲ್ ಆಗೋಯ್ತು. ಅದು ಒಂದು ಮಗುನೇ ನಮಗೂ. ಬಟ್ ನೋಡಿದ ತಕ್ಷಣ ಸಾರಿ, ನಾನು ಅಂದ್ಕೊಂಡೆ ನಾನು ಯಾವುದೇ ಕಾರಣಕ್ಕೂ ಇನ್ನು, ಯಾಕಂದರೆ ನಾನು ಅಳ್ತಾ ಇದ್ದರೆ ಮಕ್ಕಳು ವೀಕ್ ಆಗ್ತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ಧೈರ್ಯವಾಗಿದ್ದೆ. ಆಮೇಲೆ ಬೈದೆ ಕೂಡ ಅವಳಿಗೆ ನಾನು, ಹಿಂಗೆ ಅಳಂಗಿದ್ರೆ ನೀನು ಪ್ರಾಣಿ ಪಕ್ಷಿಗಳನ್ನ ಸಾಕೋಕ್ಕೆ ಹೋಗ್ಬೇಡ ನೀನು ಅಂತ ಅಂದೆ. ಯಾಕಂದರೆ ಅದು ಮನೆಯಲ್ಲಿ ಯಾರೂ ಕೂಡ ಶೇಕ್ ಹ್ಯಾಂಡ್ ಮಾಡ್ತಿರ್ಲಿಲ್ಲ.
ನನಗೆ ಪೂರ್ತಿಯಾಗಿ ಕರೆದು ಶೇಕ್ ಹ್ಯಾಂಡ್ ಮಾಡೋದು. ನನ್ನ ಮಗಳು ನೋಡಿದ್ರೆ ಫೀಡಿಂಗ್ ಮಾಡಿರೋದಲ್ಲ ಅವಳಾದ್ರೂ, ಕೊಟ್ಟಿರೋದಲ್ಲ ಅವಳಾದ್ರೂ, ಅವಳನ್ನ ಕಂಡ್ರೆ ಅದು ಕುಕ್ಕಕ್ಕೆ ಹೋಗೋದು. ಅವಳು ಕೋಪ ಬಂದಾಗ ನನ್ನೇ ಕುಕ್ತೀಯ ಅಂದ್ಬಿಟ್ಟು ಹಿಂಗೆ ಅಂದ್ಬಿಡೋಳು. ಆವಾಗ ನನಗೆ ಬೇಜಾರಾಗಿ ನಾನು ಅವಳಿಗೆ ಬೈದ್ಬಿಡ್ತಿದ್ದೆ. ಅವಳು ಅಷ್ಟು ಪೊಸೆಸಿವ್ ಆಗಿದ್ಲು. ಅಂದರೆ ಬೇರೆ ಯಾರನ್ನಾದರೂ ಇಷ್ಟಪಟ್ಟರೆ ಅವಳೊಂಥರ ಪೊಸೆಸಿವ್ ಆಗಿ, ನೋಡು ನಮ್ಮಮ್ಮನ ಕರೆದು ಶೇಕ್ ಹ್ಯಾಂಡ್ ಮಾಡಿಸ್ಕೊತಾ ಐತೆ, ನನಗೆ ಕೊಡಲ್ವಲ್ಲ, ನಾನು ಇಷ್ಟೆಲ್ಲ ಮಾಡಿದ್ದೀನಲ್ಲ ಅಂತ ಅವಳೊಂಥರ ಪೊಸೆಸಿವ್ ಆಗಿದ್ಲು. ಸೊ ಹಿಂಗೆ ಬೆಳಗ್ಗೆ ಹಿಂಗಾಯಿತು. ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಆಮೇಲೆ ಅಳ್ತಾ ಇದ್ದೆ. ನಾನು ನನ್ನ ಮಗಳು ತುಂಬ ಗೋಳಾಡ್ತಾ ಇದ್ವಿ. ಆಮೇಲೆ ನನಗೆ ಸಡನ್ನಾಗಿ ನೋವನ್ನೇ ತಡೆಯೋಕ್ಕಾಗಲಿಲ್ಲ. ಎಷ್ಟು ಪಾಪ ಏನಾಗಿತ್ತು ಅಂತಲೇ ಗೊತ್ತಿಲ್ಲ, ಬಟ್ ಅಷ್ಟು ಚೆನ್ನಾಗಿದ್ದಿದ್ದು ಪಕ್ಷಿ. ರಾತ್ರಿ ಎಲ್ಲ ಎಷ್ಟು ಚೆನ್ನಾಗಿತ್ತು, ಏನಾಯಿತು, ಏನು ಕಥೆನೋ, ಯಾರ ದೃಷ್ಟಿ ಬಿತ್ತೋ ಅನ್ನೋದು ನನಗೆ ಕೂಡ ಗೊತ್ತಾಗಲಿಲ್ಲ. ಈ ವಿಡಿಯೋ ಮಾಡಬೇಕು ಅಂತ ಏನು ಅನಿಸ್ಲಿಲ್ಲ, ಬಟ್ ಏನಕ್ಕೆ ಮಾಡ್ತೀವಿ ಅಂತ ಅಂದರೆ, ಇಲ್ಲ ಒಂದು ವ್ಯೂಸ್ಗೋಸ್ಕರ, ಲೈಕ್ಗೋಸ್ಕರ ಯಾರನ್ನೂ ಇಂಥ ಎಮೋಷನಲ್ ವೀಡಿಯೋನ ಯಾರೂ ಮಾಡೋಕ್ಕೋಗಲ್ಲ. ಏನಕ್ಕೆ ಮಾಡ್ತಾಯಿದ್ದೀವಿ ಅಂತಂದರೆ, ಪ್ರಾಣಿ ಪಕ್ಷಿನ ಸಾಕೊತೀರ, ಅದನ್ನು ಸಾಕ್ಕೊಳ್ಳೋವಾಗ ಅವು ಮನುಷ್ಯರೇ ಆಗಲಿ ಪ್ರಾಣಿ ಪಕ್ಷಿಗಳೇ ಆಗಲಿ ಎಲ್ಲರೂ ತುಂಬ ಪ್ರೀತಿ ಕೊಟ್ಟಿರ್ತೀವಿ ಅವ್ರಿಗೆ. ಅದಕ್ಕೆ ನಮ್ಮ ಭಾಷೆ ಅರ್ಥ ಆಗುತ್ತೆ. ಬಟ್ ನಮಗೆ ನಾವು ತುಂಬ ಹತ್ರದಿಂದ ಅಟ್ಯಾಚ್ಮೆಂಟ್ ಆಗಿರ್ತೀವಲ್ವ, ಅವಕ್ಕೆ ನಮ್ಮ ಭಾಷೆ ಅರ್ಥ ಆಗುತ್ತೆ, ನಮಗೆ ಅವ ಭಾಷೆ ಅರ್ಥ ಆಗುತ್ತೆ, ಬೇರೆ ಯಾರಿಗೂ ಅರ್ಥ ಆಗಲ್ಲ. ಫೀಲಿಂಗ್ಸು ಅಷ್ಟೇ. ಆ ಫೀಲಿಂಗ್ಸು ಹೇಳ್ಕೊಳಕ್ಕಲ್ಲ, ಅದು ಅನುಭವಿಸೋರ್ಗೆ ಅಷ್ಟೇ ಗೊತ್ತು. ಪ್ರಾಣಿ ಪಕ್ಷಿಗೆ ಪ್ರೀತಿ ಕೊಟ್ಟರೆ, ಒಂದು ಸ್ವಲ್ಪ ಪ್ರೀತಿ ಕೊಟ್ಟರೆ ಸಾಕು, ಅವು ಲಾಟ್ ಆಫ್ ಕೊಡ್ತವೆ ನಮಗೆ ಅನ್ನೋದಕ್ಕೆ. ನಮ್ಮ ಚಿನ್ನಿನೇ ಸಾಕ್ಷಿ. ತುಂಬ ಅಂದರೆ ತುಂಬಾ ಬೇಜಾರಾಗ್ತಾಯಿತ್ತು ನನಗಂತೂ. ಮಕ್ಕಳೆಲ್ಲ ಇವತ್ತು ಅವಳನ್ನ ಕಳಿಸ್ಬಿಟ್ಟೆ ನಾನು. ಇವತ್ತು ಇದ್ರೆ ಮನೇಲಿ ಅಳ್ತಾ ಇರ್ತೀವಿ ಅಂದ್ಬಿಟ್ಟು ಭರತನಾಟ್ಯ ಕ್ಲಾಸಿಗೆ ಕಳಿಸ್ಬಿಟ್ಟೆ. ಯಾರೇ ಆಗಲಿ ತುಂಬ ಹಚ್ಕೊಂಡಿರೋರು ಮನೇಲಿ ನಾವು ಎಷ್ಟು ಜನ ಇದ್ದೀವಿ, ಫ್ಯಾಮಿಲಿ ಮೆಂಬರ್ಸ್ ಅಂತ ಎಷ್ಟು ಜನ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಪಾಪ ಕೌಂಟ್ ಮಾಡಿ ಕರೆಕ್ಟಾಗಿ ಹೇಳೋನು, ನಮ್ಮ ಚಿನ್ನಿನೂ ಸೇರಿಸಿ ಹೇಳೋನು, ಇಷ್ಟು ಜನ ನಮ್ಮ ಮನೇಲಿರೋದು, ನೀವು ತಪ್ಪು ಹೇಳ್ತಿದ್ದೀರಾ ಅಂತ ಹೇಳೋರು. ಮೊನ್ನೆ ನಾನು ಕಲ್ಲಂಗಡಿ ಹಣ್ಣು ತಿಂತಾಯಿದ್ವಿ, ನಾನು ನಮ್ಮ ಮನೆಯವರು. ಅದು ಯಾವತ್ತೂ ಒಬ್ಬರು ಏನು ಕೊಟ್ಟರು ಇಸ್ಕೊತಾ ಇರಲಿಲ್ಲ. ಅಷ್ಟು ಅದಕ್ಕೆ ಬೇರೆಯವ್ರ ಮೇಲೆ ಅಷ್ಟು ನಂಬಿಕೆನೇ ಇರ್ತಿರ್ಲಿಲ್ಲ ಅದಕ್ಕೆ. ಅದೇನು ಮಾಡ್ತು, ಲಾಸ್ಟ್ ಏನೋ ಅಂತ ಅನ್ನಿಸ್ತು, ಕಲ್ಲಂಗಡಿ ಹಣ್ಣನ್ನ ಕೇಳಿ ಇಸ್ಕೊತದು. ಅದು ಬೇರೆ ಕಲರಲ್ಲಾದರೆ ಅದು ಯಾವುದೇ ಕಾರಣಕ್ಕೂ ಈಸ್ಕೊಳ್ಳಲ್ಲ, ತಿನ್ನಲ್ಲ. ಒಂಥರ ಎಷ್ಟು ಇದಾಗಿತ್ತು ಅಂತಂದರೆ, ದೂರ ಓಡೋಗೋದು. ಏನಾದ್ರು ನಾವು ತಿಂತಾಯಿದ್ದೀವಿ ಅಂದರೆ ಅದಕ್ಕೇನೋ ನಾವು ವಿಷ ಕೊಡ್ತಾಯಿದ್ದೀವೇನೋ ನನಗೆ ದೂರ ಓಡೋಗ್ಬಿಡೋದು. ಬಾದಾಮಿ ಇಷ್ಟಪಟ್ಟು ತಿನ್ನೋದು, ಸೂರ್ಯಕಾಂತಿ ಬೀಜ ತುಂಬ ಇಷ್ಟ, ಅಂದರೆ ಕೊತ್ತಂಬರಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿನ್ನೋದು. ಅದಕ್ಕೆ ಕಲ್ಲಂಗಡಿ ಹಣ್ಣು ಇಷ್ಟ ಆಯ್ತೇನೋ ಗೊತ್ತಿಲ್ಲ, ಅದೇ ಲಾಸ್ಟ್ ಋಣ ಏನೋ ಗೊತ್ತಿಲ್ಲ, ಇಸ್ಕೊಂಡು ಅದನ್ನು ಇಷ್ಟಪಟ್ಟು ತಿಂತು. ಇದೆ ನಾನು ತುಂಬ ಅಂದರೆ ಯಾರೋ ಒಬ್ಬರು ಫ್ಯಾಮಿಲಿಲಿ ಯಾರೋ ಒಬ್ಬರು ಇಲ್ವೇನೋ ಅಂತ ಅನಿಸೋದು ಫೀಲ್ ಆಗ್ತದೆ. ಸೊ ನಿಮಗೆಲ್ಲ ನೋಡಿ ನನಗೆ ಮಗು ಥರ ಸಾಕಿ ಅದನ್ನು ಕಳ್ಕೊಬೇಕು ಅಂದರೆ ತುಂಬಾ ಕಷ್ಟ. ಸೊ ಯಾರನ್ನು ಸಾಕೋರು
ತುಂಬ ಹಚ್ಕೊಂಡ್ರೆ ಇದೇ ಪ್ರಾಬ್ಲಮ್ಮೇ ಆಗೋದು. ಹಂಗಾಗಿ ನಿನ್ನೆಯಿಂದ ನನ್ನ ಮಗಳು ಪಿ ಯುದು ರಿಸಲ್ಟ್ ಬಂದಿದ್ರೂ ಕೂಡ ನಾನು ಸೆಲೆಬ್ರೇಷನ್ ಮಾಡೋಕ್ಕಾಗಲೇ ಇಲ್ಲ. ಪಾಪ ಅವಳಿಗೂ ಒಂದು ಸ್ವೀಟ್ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಇಷ್ಟು ಬೇಜಾರಲ್ಲಿದ್ದೆ ನಾನು. ಅದು ನಮ್ಮ ಜಾನ್ಸಿ ಬೇರೆ ಮರಿ ಹಾಕಿತ್ತ, ಹಾಗಾಗಿ ಅದು ಬೇರೆ ಕೆಲವೊಂದು ಮರಿಗಳೆಲ್ಲ ಅದರಲ್ಲೂ ಅಂದರೆ ಅದು ವೀಕ್ ಇರೋ ನಾಯಿಗಳೆಲ್ಲ ಅದರಲ್ಲೂ ಕೂಡ ಡೆತ್ ಆಗ್ತಾಯಿತ್ತ. ಹಾಗಾಗಿ ಯಾಕೋ ಬೇಜಾರಾಗ್ಬಿಟ್ಟಿತ್ತು ನನಗಂತೂ. ಹಿಂಗಾಗಿ ನಿನ್ನೆಯಿಂದ ನಾನು ವಿಡಿಯೋ ಕೂಡ ಮಾಡೋಕ್ಕಾಗೇ ಇರಲಿಲ್ಲ. ಹೇಳಬೇಕು ಅಂತ ಅಂದರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇರೋ ನಿಯತ್ತು ಮನುಷ್ಯನಿಗಿರಲ್ಲ. ಯಾರು ಸಾಕ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಈ ಫೀಲಿಂಗ್ ಅರ್ಥ ಆಗುತ್ತೆ. ಬಟ್ ಬೇರೆಯವರೆಲ್ಲ ಅಂದ್ಕೊಬೋದು, ಏನು ಈ ಅಮ್ಮ ಸುಮ್ಮನೆ ಸಿಲ್ಲಿಯಾಗಿ ಇಷ್ಟೊಂದೆಲ್ಲ ಇದು ಮಾಡ್ತಾವಳೆ ಅಂತ. ನೀವು ನೋಡ್ತಾ ಇರ್ಬೋದು ನನ್ನ ಅವತಾರ ನೋಡಿ ಹೆಂಗಿದ್ದೀನಿ ಅಂತ. ನಿನ್ನೆ ಪೂರ್ತಿಯಾಗಿ ನಾನು ಊಟ ಮಾಡಿಲ್ಲ ಹೇಳಬೇಕು ಅಂತ ಅಂದರೆ ಅದು ಸಾಕ್ಕೊಂಡಿರೋರ್ಗೆ ಮಾತ್ರನೇ ಅರ್ಥ ಆಗೋದು ಆ ಫೀಲಿಂಗ್ ಏನು ಅಂತ. ನಿನ್ನೆ ಪೂರ್ತಿ ಊಟ ಮಾಡಿಲ್ಲ. ಇವತ್ತು ಮಧ್ಯಾಹ್ನ ನಾನು ಒಂದು ಸ್ವಲ್ಪ ತಿಂದಿರೋದು ಅಷ್ಟೇ. ಮನುಷ್ಯಂಗೆ ಎಷ್ಟೇ ಮಾಡಿದ್ರು ಇನ್ನಿಷ್ಟೇ ಅಲ್ಲ ಎಷ್ಟೇ ಮಾಡಿದ್ರು ಅವನಿಗೆ ನಿಯತ್ತು ಅನ್ನೋದೇ ಇರಲ್ಲ. ಏನೋ ಹಿಂದೆ ಅನ್ನೋದು ಮುಂದೆ ಅನ್ನೋದಕ್ಕೆಲ್ಲನೂ ಮಾಡ್ತಾಯಿರ್ತಾನೆ. ಬಟ್ ಪ್ರಾಣಿ ಪಕ್ಷಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ. ಅವಕ್ಕೊಂದಿಷ್ಟು ಪ್ರೀತಿ ಕೊಟ್ಟರೆ ಸಾಕು, ಅಷ್ಟು ಬೆಟ್ಟದಷ್ಟು ಕೊಟ್ಟಿರ್ತವೆ ಅವು ಪ್ರೀತಿ. ಮಿಸ್ಸು ಚಿನ್ನಿ ನಮ್ಮ ಮನೆಯವ್ರು ಹೇಳಿದ್ರು ಆ ಜಾಗಕ್ಕೆ 2 ತಂದು ಕೊಡ್ತೀನಿ ಅಂತ. ಅವ್ರಿಗೆ 2 ತಂದು ಕೊಡಲಿ 100 ತಂದು ಕೊಡಲಿ, ಆ ಜಾಗ ಅದು ತುಂಬಕ್ಕಾಗಲ್ಲ. ಆ ಜಾಗ ಅದಕ್ಕೆ ಚಂದ. ಬಟ್ ಇನ್ಮೇಲೆ ನಾನು ಅಂದ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಇನ್ನು ಏನು ಸಾಕ್ಕೊಬಾರ್ದು. ಸಾಕ್ಕೊಂಡ್ಮೇಲೆ ಇಷ್ಟು ನೋವು ಅನುಭವಿಸ್ಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಸೊ ಇನ್ಮೇಲೆ ಪ್ರಾಣಿಗಳು ಇವಾಗಿರೋ ಅಷ್ಟು ನಮ್ಮ ಜೊತೆ ಇರಲಿ, ಮಿಕ್ಕಿದಂತ ಆಮೇಲೆ ಏನು ಸಾಕೊಳ್ಳೋಕೆ ಹೋಗ್ಬಾರ್ದು ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಯಾಕಂದರೆ ಅಷ್ಟು ನೋವಾಗ್ತವೆ ಅವು ನಮ್ಮನ್ನು ಬಿಟ್ಟು ಹೋಗೋವಾಗ. ತುಂಬ ನೋವಾಗುತ್ತೆ. ಇಷ್ಟು ಹೇಳ್ತಾ ಇಲ್ಲಿನ ವೀಡಿಯೋನ ಹೀಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಅಂತಲೂ ಕೇಳಲ್ಲ ನಾನು, ಯಾಕೆಂದರೆ ನಾನೇ ಹೇಳಿದೆ ಲೈಕ್ಗೋಸ್ಕರ ಮಾಡ್ತಾಯಿಲ್ಲ. ಇದೊಂದು ಪೇಯ್ನು, ಯಾರು ಸಾಕ್ಕೊಂಡಿರ್ತಾರೋ ಅವ್ರಿಗೊಂದು ಪೇಯ್ನ್ ಇದು ಅಂತ ಹೇಳ್ತಾ ಇಲ್ಲಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆನ್ನೆಲ್ಲ ನಾನು ವೀಡಿಯೋ ಇದೇ ಕಾರಣಕ್ಕೆ ಮಾಡೋಕ್ಕಾಗೇ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ವೀಡಿಯೋ ಒಂದು ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ವೀಡಿಯೋನ ಮಾಡ್ತಾ ಇರೋದು. ಸೊ ನಾನು ತುಂಬಾ ನೋವಲ್ಲಿರೋವಂಥದ್ದು. ಯಾಕೆಂದರೆ ಅದು ಸಾಕ್ಕೊಂಡಿರೋರಿಗೆ ಪೇಯ್ನ್ ಏನು ಅಂತ ಗೊತ್ತಿರುತ್ತೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಹೊಸ ವೀಡಿಯೋದೊಂದಿಗೆ ಹೊಸ ಸುಮಲತಾ ಆಗಿ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊಸ ವೀಡಿಯೋದಲ್ಲಿಗೆ ಟೇಕ್ ಕೇರ್, ಬಾಯ್.